ಬಾಗಲಕೋಟೆ ಜನವನ್ನು ನಿರ್ಣಯ ಮಾಡಬೇಕು. ನಿಮ್ಮಲ್ಲಿ ಬಾಗಲಕೋಟೆಗೆ ಸ್ಪರ್ಧೆ ಮಾಡಲಿಕ್ಕೆ ಬಾಗಲಕೋಟೆ ಜಿಲ್ಲಾದಾಗ ಗಂಡಸರು ಹೆಣ್ಮಕ್ಳು ಅದಾರು. ಬಿಜೆಪಿ ಅಂದ್ರೆ ನಾವು ನಿಂದಿರ್ತೀವಪ್ಪ. ಮತ್ತೆ ಮತ್ತೊಂದು ಜಿಲ್ಲಾದವ್ರು ನನಗೂ ಹೇಳಿದ್ರು ಬಾಗಲಕೋಟೆಗೆ ನೀವು ನಿಂದ್ರಿ ಅಂದ್ರೆ ಅಲ್ಲಿ ಮುಂದೆ ಬೆಳಗಾವಿ ನಿಂದ್ರಿ ಕ್ಯಾಬಿನೆಟ್ ಮಂತ್ರಿ ಮಾಡ್ತೀನಿ ಅಂತ. ಅಂದ್ರೆ ಬಾಗಲಕೋಟದಾಗ ಪಂಚಾಯತ್ ಮಂತ್ರಿ ಯಾರಿಗೆ ಕೆಟ್ಟ ಮಾಡೋರಲ್ಲ, ಯಾರು ಕಣ್ಣಿಗೆ ನೋಡೋರು ಅಲ್ಲ, ಯಾರ ಮನಿ ಮುರಿಯೋರು ಅಲ್ಲ. ಬೆಳಗಾವ್ ಹೋಗಂದ್ರು ಬೆಳಗಾವಿ ನಂದು ಹೇಳಿ ಕೆಲಸ ಎಲ್ಲ ರಗಡ್ ಮಂದಿ ಲೀಡರ್ಗಳದ. ನಾನು ಬಿಜಾಪುರದಾಗೇ ಇರಮ್ಮ. ಬಿಜಾಪುರನ ಬಿಟ್ಟು ಬಂದೆ ಅಂದ್ರೆ ಪಾಕಿಸ್ತಾನ. ನೀವೇನಾದ್ರೆ ಕಾಂಗ್ರೆಸ್ ಅಭ್ಯರ್ಥಿತ್ತಂದ್ರೆ ನೀವು ಎಲ್ಲ ರಂಜಾನ್ ರೋಜಾ ಮಾಡ್ಬೇಕಾಗ್ತದೆ. ರೋಜಾ ಮಾಡಕ್ ತಯಾರಿದ್ದೀರ ಹಿಂದೂಗಳು? ರೋಜಾ ಮಾಡಕ್ ತಯಾರಾಗಿರ್ಬೇಕಂದ್ರೆ ಯಾರಿಗೆ ಓಟ್ ಹಾಕ್ಬೇಕು? ಮೋದಿಯವರಿಗೆ ಹಾಕ್ಬೇಕು. ಮೋದಿಯವರಿಗೆ ಗಡ್ಡಿಗೌಡರಿಗೆ ಯಾರು ಮುಖಂಡರಿಗೆ ಹಾಕಿದ್ರು ನೀವು? ನಾವು ನಮ್ಮ ದೇಶ ನಮ್ಮ ಸನಾತನ ಧರ್ಮ ಉಳಿಸ್ಕೊಂಡು ನಾವು ಅಲ್ಲೇ ಒಬ್ಬ ಇನ್ನೊಬ್ಬ ಸ್ವಾಮಿ ಬಂದಾನ ಆ ಕಡೆ. ಅವ ಹರಿಹರದಿಂದ ಒಬ್ಬ ಸ್ವಾಮಿ ಬಂದಾನೆವ್ವ. ಕಾಂಗ್ರೆಸ್ಗೆ ಹೋಟ್ ಹಾಕಟ್ಟು ಬೇಡ ಬೇಡ ನೆವ್ವ. ಅವ ಬುಕ್ಕಿಂಗ್ ಸ್ವಾಮಿ ಅವ್ವ. ಬೊಮ್ಮಾಯಿ ಇದ್ದಾಗ ಬೊಮ್ಮಾಯಿ ಹೆಲಿಕಾಪ್ಟರ್ನಾಗ ಹಚ್ಚಿರ್ತಿದ್ದವ್ವ. ಯಡಿಯೂರಪ್ಪನ ಮನೆಯಾಗ ನಾಷ್ಟ ಮಾಡ್ತೀನಿ 15-20 ಕೋಟಿ ಹೊಡ್ಕೊಂಡು ಹೋಗಿದ್ದ ಹರಿಹರ ಸ್ವಾಮಿ ಮಾಡಿ ಬಂದ. ಅವನಿಗೊಂದು ಹೊಸ ಹೆಸರಿಟ್ಟಿಲ್ಲ. ಪರಮ ಪೂಜ್ಯ ಬುಕ್ಕಿಂಗ್ ಮಹಾಸ್ವಾಮಿಗಳು ಹರಿಹರ. ಇನ್ನೊಬ್ಬ ಸ್ವಾಮಿ ನಮ್ಮ ಸಂದಾಲೇಶ್ವರ. ಎಲ್ಲ ರೊಕ್ಕ ಯಾರು ಕೊಡ್ತಾರೆ? ಖಳ. ಓಂ ನಮಃ ಶಿವಾಯ. ಪಂಚಮ ಸಾಲಿಗಳಿಗೆ ಅನ್ಯಾಯ ಆಗೈತಂತ ಎಷ್ಟು ಮಂದಿ ಪಂಚಮ ಸಾಲರು ಬಾಗಲಕೋಟೆ ಜಿಲ್ಲಾದಾಗ ಇದ್ದಿದ್ರಪ್ಪ? ಸಿದ್ದು ಸೌದಿ ಮತ್ತೆ ಯಾರ್ಯಾರು ಹೇಳ್ರಿ ಕೆಲವೊಂದು. ಹೇಳ್ರಿ ಜೋರಾಗಿ ಹೇಳೋದು. ಎಷ್ಟು ಮಂದಿ ಪಂಚಮ ಸಾಲರು ಇದ್ದಿದ್ರು? ಸಿ ಪಾಟೀಲ್ರು PW ಮಿನಿಸ್ಟರ್ ಆಗಿದ್ರು. ಏನ್ ಪಂಚಮಸಾಲಿ ಎಷ್ಟು ಕಡಿಮೆ ಆಗೈತಿ? ಈ ಚುನಾವಣೆ ಪಂಚಮಸಾಲಿ, ಗಾಣಿಗಾರ, ರೆಡ್ಡಿ, ಜಂಗಮ ಚುನಾವಣೆ ಅಲ್ಲ ಬಂಧುಗಳೇ. ಈ ದೇಶದ ಭವಿಷ್ಯ ಬರೆಯುವ ಚುನಾವಣೆ. ನಮ್ಮ ದೇಶ ಉಳಿಬೇಕಿಲ್ಲ. ನೀನೇ ನೋಡಿ ಬೆಂಗಳೂರಾಗ ಜೈ ಶ್ರೀರಾಮ್ ಅನ್ಕೋತ ಕಾರ್ನಾಗ ಹೋಗುವಂತ ಹುಡುಗರು ತಡೆದು ಆ ಸುಳಿ ಮಕ್ಕಳ ಲಂಡನ ಮಕ್ಕಳು ಎಲ್ಲ ಅಕ್ಬರ್ ಅಂತ ಹೇಳ್ತಾರೆ, ಅಡ್ಡಂತ ಹೇಳ್ತಾರೆ. ಹನುಮಾನ್ ಚಾಲೀಸ ಅವನ ಅಂಗಡಿಯಾಗ ತನ್ನ ಕ್ಯಾಸೆಟ್ ಅಂಗಡಿಯಾಗ ಹಾಡ ಕೇಳಿದ್ರೆ ನಮಾಜ್ ಟೈಮ್ನಾಗ ಹೆಂಗ್ ಹಚ್ಚಿದ್ವಿ ಅಂತೇಳಿ ಅನ್ಕೊಂಡು ಹೊಡಿತಾರೆ. ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸ್ಟೇಷನ್ ಹೊಡೆದಿದ್ದಾರೆ ಕಾಂಗ್ರೆಸ್ ಬಂದ್ಕೊಳ್ಳೇನೆ. ಬೆಳಗಾವದಲ್ಲಿ ಪಾಕಿಸ್ತಾನ್ ಜೆಂಡಾ ಹಾರ್ತದೆ. ಶಿರ್ಸಿಯಲ್ಲಿ ಪಾಕಿಸ್ತಾನ್ ಜೆಂಡಾ ಹಾರ್ತದೆ. ರಾಮೇಶ್ವರದ ಹೆಸರಿಟ್ಟಿದ್ದಕ್ಕೆ ರಾಮೇಶ್ವರ ಹೋಟೆಲ್ ಮೇಲೆ ಬಾಂಬ್ ಹಾಕ್ತಾರೆ. ಇಲ್ಲಿ ಹಾಕ್ತಾರೆ ನಮ್ಮ ಮಕ್ಕಳು. ನಾ ಏನಾರ ಗೃಹ ಮಂತ್ರಿ ಇದ್ರೆ ಅಥವಾ ಮುಂದೆ ನಾನು ಎಲ್ಲರೂ ಕೂಡಿ ಮುಖ್ಯಮಂತ್ರಿ ಮಾಡಿದ್ರೆ ಪಾಕಿಸ್ತಾನ ಅನ್ನೋದ್ರಾಗ ಬಾಯಾಗೊಂದು ಇನ್ನೊಂದು ಎರಡು ಹೊಡ್ಬೇಕು. ಈಗ ಹಿಂಗೆ ಬಿಡ್ಬೇಕು. ಒಂದು ವರ್ಷದಲ್ಲಿ ನಾನು ಒಂದೂವರೆ ವರ್ಷದಲ್ಲಿ ಕರ್ನಾಟಕದಾಗ ಪೊಲೀಸರಿಗೆ ಫುಲ್ परमिशन ಕೊಡ್ತೀನಿ. इसके वहाँ का कोई भी पाकिस्तान का घोषणा किया तो एनकाउंटर करने का
ಪೊಲೀಸ್ ಸ್ಟೇಷನ್ಕೋ ಯಾರ ಪೊಲೀಸ್ ಸ್ಟೇಷನ್ ಕ್ಲಿಯರ್ ಆಯ್ತು ತೊಗೊಂಡು ಬಂದ್ರೆ ಅವ್ನು ಸಸ್ಪೆಂಡ್, ಅಲ್ಲೇ ಹೊಡೆದೇ ಬರುದು. ಅವ್ನಿಗೆ 6 ತಿಂಗಳಾಗ ಪ್ರಮೋಷನ್ CPI ಆಗಿ, ಪೊಲೀಸ್ ಇದ್ದವನಿಗೆ ಹವಾಲ್ದಾರ ಪ್ರಮೋಷನ್ ಮಾಡ್ಬೇಕಾ ಬೇಡ? ಸುಮ್ಮನೆ ಹಿಂದೂಗಳ ಕಾರ್ಯಕರ್ತರಿಗೆ ಎಲ್ಲರೂ ಹಿಡುದು ಗುಂಡಾ ಕಾಯ್ದೆ ಹಾಕಿದ್ರ ಪೊಲೀಸರೇ ಮಾತು ಹೇಳ್ತೀನಿ, ನೀವು ಹಿಂದೂಗಳಲ್ಲಿರಿ, ಅದ್ರ ಪೊಲೀಸ್ ಇಲಾಖೆ ನನ್ನ ಎಲ್ಲ ಅಭಿಮಾನಿಗಳು ಎಲ್ಲ ಫ್ಯಾನ್ಗಳು ನಂದೇ ಅದಾರ. ಅವರು ಫೋಟೋ ತಗೋತಾರ ನೋಡ, ಸಾಹೇಬ್ರ ನಿಮಗೆ ಮಾತಾಡೋ ಹೇಗೆ ಕಾಣಿಸ್ತಂತ ನೀವೇ. ಅವ್ರಿಗೆ ನಾನು ಹೇಳ್ತೀನಿ ಪೊಲೀಸರಿಗೆ, ನಮ್ಮ ಮಂದಿಗೆ ಹೊಡಿಬೇಡ, ಸುಮ್ ಕಣ್ಣು ಕೆಸರು ಒಯ್ಯಿರಿ, ದೂರ ಒಯ್ದು ಬಿಟ್ಬಿಟ್ರಿ. ನನ್ನ ಸರ್ಕಾರ ಬಂದಾಗ ಸುಮ್ಮನೆ ಯಾವುದೇ ಜಾತಿ ಹಿಡಿದು ನಮ್ಮ ಸಮಾಜದ ಹಿಂದೂ ಸಮಾಜದ ಹುಡುಗರಿಗೆ ಹೊಡೆದ್ರಿ, ನಿಮ್ಮನ್ನ ಪೂರ್ತಿ ಡಿಮೋಷನ್ ಎಲ್ಲ ಡಿಸ್ಮಿಸ್ ಮಾಡ್ತಿಲ್ಲ. ಮುಂದೆ ನಾನು ಮುಖ್ಯಮಂತ್ರಿಯಾಗ ಎಲ್ಲರೂ ಓಟ್ ಹಾಕ್ತಿರಲಿಲ್ಲ ಮಾತ್ರ ಎಲ್ಲೆಲ್ಲ ಆಡ್ಕೊಳ್ಳಿ, ನನಗೆ ಕೈ ಎತ್ತಬೇಕು. ಎತ್ತಲಿಲ್ಲ ಅಂದ್ರೆ ಮರದಿವ್ಸ ಮತ್ತೆ ಬಾಗಲಕೋಟೆ ಬಂದು ಹೇಳ್ತೀನಿ, ಅದಕ್ಕೆ ಒಂದು ಕಡೆ ಇವತ್ತ ಬಾಗಲಕೋಟೆ ಏನೈತಲ್ಲ, ನಾನು ನಿಮ್ ಕೈ ಮುಗಿದು ಕಾಲು ಮುಗಿದು ಕೇಳ್ಕೊತೀನಿ, ಒಂದೇ ಒಂದು ವಿಚಾರ, ನಾವೆಲ್ಲ ದೇಶಕ್ಕಾಗಿ ಓಟ್ ಹಾಕೋಣಪ್ಪ, ನಮ್ಮ ನರೇಂದ್ರ ಮೋದಿ ಓಟ್ ಹಾಕೋಣಪ್ಪ, ನಮ್ಮನ್ನ ಕಾಪಾಡುವಂತ ಒಬ್ಬನೇ ಒಬ್ಬ ಗಂಡ ಭಾರತದ ನಿಮ್ಮ ಮನೆಯಾಗಿನ ತಂದೆ ತಾಯಿ ಹೇಳ್ರಿ. ನಾ ಕಾಂಗ್ರೆಸ್ ಮುಖಂಡರಿಗೆ ಕಿವಿ ಮಾತು ಹೇಳಕ್ ಬಯಸ್ತೀನಿ, ಎಲ್ಲ ನನ್ನ ಆತ್ಮೀಯರದ ಒಳ್ಳೆಯವರದ ಗುಲಾಬ ಮೇಟಿ ಅವರು, ನಮ್ಮ JT ಪಾಟೀಲ್, ನಮ್ಮ SR ಪಾಟೀಲ್, ಅಲ್ಲಿಂದ ಕಡೆ ಯಾರು ತಿಮ್ಮಾಪುರ, ಆನಂದ್ ನ್ಯಾಮಗೌಡ ಕಿವಿ ಮಾತು ಹೇಳ್ತೀನಿ. ವಿಮಾನ ನಿಲ್ದಾಣ ಇಲ್ಲ ವಿಮಾನ ನಿಲ್ದಾಣ ತಗೊಂಡು ಏನ್ ಮಾಡ್ತೀವಿ? ನಾಳೆ ನಿನ್ನೆ ಮತಕ್ಷೇತ್ರದಾಗ ಒಬ್ಬನ ಮಗನ್ ತಂದಿರ್ತಾನ ಆನಂದರಾವ್, ಸುಮ್ಮ ಎಲ್ಲಾರು ನೀವು ಏನ್ ಮಾಡ್ರಿ, ಸುಮ್ಮ ಅಡ್ಯಾಡ್ರಿ ಒಳಗ. ನೀವೇನಾರೇ ಅವನ ತಂದ್ರಿ ಅಂದ್ರ ನೀವನ್ನೆಲ್ಲ ಮನೆಗೆ ಕಳಿಸ್ತಾನ ಅವ. ಅದೇ ತಯಾರಿ ಬಾಗಲಕೋಟೆ ಚಲೋ ಐತತ್ ಎದಕ್ ಬಂದಾನ, ಇಲ್ಲೊಂದು ಮಹಿಳೆ ಆಗ್ತದ, ಒಂದ್ 2 ಮಕ್ಕಳ ತಂದು ಇಲ್ಲೇ ಪೂರ್ತಿ ತನ ಲೆಕ್ಕ ಹಾಕ್ತಾನ. ಮೊನ್ನೆ ನನಗೆ ಹೇಳ ಹೇಗ್ ಚೆನ್ನಾಗಿ ಮಾತಾಡೇ ಇರ್ತಾಳೆ, ಮತ್ತೆ ನೀ ಯಾರಿಗೂ ಮಂದಿಗೆ ಚೆನ್ನಾಗಿ ಮಾತಾಡ್ತೀಪ. ಅದಕ್ಕೆ ಒಂದು ಕಡೆ ನಾನೇನು ಇವತ್ತೇನು ಸಂದೇಶ ಕೊಡ್ಲಾಕತ್ತೀನಿ ಇಷ್ಟೇ, ಜಾತಿ ಮಾಡಬೇಡ್ರಿ. ನಾ ಹಾಲು ಮತದವ್ರಿಗೆ ಕೈಗೆ ಮನವಿ ಮಾಡ್ಕೊತೀನಿ. ಈ ಗಿರೈತಿ DK ಶಿವಕುಮಾರ್ ಗಿರೈತಿ ನಾಳೆ ಇಲ್ಲಿ ಕೆತ್ತ ಮ್ಯಾಗ ಮೊನ್ನೆ ಒಬ್ಬರು ಸ್ವಾಮಿಗಳಿಗೆ ಫೋನ್ ಮಾಡಿ DK ಶಿವಕುಮಾರ್ ಫೋನ್ ಮಾಡಿ ಹೇಳ್ಯಾರ, ಅವ್ರು ಏನಂತ ಹೇಳಿ ಕೊಡ್ತದನ್ನ, ಶಿವಾನಂದ ಪಾಟೀಲ್ ನನ್ನ ಶಿಷ್ಯ ಅದಾನ, ಇಲ್ಲ ಎತ್ತಿಗೆ ಹಾಕಿ ತೊಗೊಂಡು ಬರ್ರಿ, ನಾವು ಒಕ್ಕಲಿಗ ನೀವು ಲಿಂಗಾಯತರು ಕೂಡಿ 15 ದಿವಸನಾಗ ಸಿದ್ದರಾಮಯ್ಯ ನಿಲ್ಸಲಾಕ ಫುಲ್ ಶಿವಾನಂದ ಪಾಟೀಲ್ ನೋಡೋದಾನ ಅಂತ ಹೇಳ್ಯಾರ. ಇದು ದೇವ್ರ ಸಾಕ್ಷಿಯಾಗಿ ಹೇಳ್ತೀನಿ, ನಾ ಭೋಗೇಶ್ವರಿ ಮಗ ಅಲ್ಲ, ಪಂಚಾಯತ್ ನಾ ಹಾಲು ಮತದವ್ರಿಗೆ ಇದೇ ಕೇಳ್ಕೊಂಡು ಕೈ ಮುಗಿದು ಅವ್ರಿಗೆ ಭಂಡಾರ ಹಾಲ ಮತ ಶ್ರೇಷ್ಠ ಮತ. ನಿಮ್ಮ ಸಿದ್ದರಾಮಯ್ಯ ಮುಖ್ಯಮಂತ್ರಿಯಾಗಿ ಉಳಿಬೇಕಾದ್ರ ಇಲ್ಲಿ ಕ್ಯಾಂಡಿಡೇಟ್ ಡಬ್ಬ ತಡೋಬೇಕು. ಇಷ್ಟಾದ್ರ ನಮ್ಮ ನರೇಂದ್ರ ಮೋದಿ ಅವ್ರು 400 ಸೀಟ್ ಬರ್ತಾವು, ಗಟ್ಟಿಗೌಡ್ರನ್ನ ಮಂತ್ರಿ ಆಗ್ತಾರೆ ಕೆಲವು ಮಂದಿ ಹೇಳೋದು. ನಮ್ಮಲ್ಲಿ ಅಪ್ಪ ಮಕ್ಕಳು ಬಿಡ್ಬೇಕಲ್ಲ ಅವರು. ನಾ ಮಾತ್ರ ಹೋರಾಟ ಮಾಡ್ತೀನಿ, ಗಟ್ಟಿಗೌಡ್ರು ಜಗದೀಶ್ ಹತ್ರ ಮಾತು ಕೊಟ್ಟರೆ ಮಂತ್ರಿ ಮಾತು ಕೊಟ್ಟದ. ನಾಳೆ ಇವ್ರನ್ನ ಬಿಟ್ಟವ್ರು ಆದ್ರೂ ಮನೆ ಮುಂದೆ ಉಪವಾಸ ಕೊಟ್ಟಿರ್ತೀನಿ. ಬರೀ MP ಇರೋದವರು ಗಟ್ಟಿಗೌಡ್ರು ನಮ್ಮವರು ಹೇಳಿ ನಾನು ಮಾತನಾಡ್ತೀನಿ. ಬೋಲೋ ಭಾರತ್ ಛತ್ರಪತಿ ಶಿವಾಜಿ ಮಹಾರಾಜ್, अयोध्यापति श्री प्रभु रामचंद्र की, काशी विश्वनाथ की, मथुरा श्री कृष्ण की हिमालय डायरेक्ट जन्नत कಳಿಸ್ಲಾಕತ್ತಾರೆ. जन्नತ್ನಾಗ ಏನೇನು ಕೂತೈತೆ ನಿಮಗ ಅಲ್ಲಿ 72 ಸುಂದರಿ ಅದ, ಕೈಯ ಕಾಲ ಓದ್ತಾರ, ಮಟನ್ ಬಿರಿಯಾನಿ ತಿನ್ನಿಸ್ತಾರೆ. ಆರಾಮ್ ಕೊಡ್ ಸುಳಿ ಮಕ್ಕಳು ದೇಶದ
ಸಂವಿಧಾನ ಏನಾದ್ರು ಘೋಷಣೆ ಕೊಡಬೇಕು, ಭಾರತ್ ಮಾತಾ ಕೀ. ಆದ್ರೆ ತಾಯಿಗಂಡ ನನ್ನ ಮಕ್ಕಳು, ನಮ್ಮ ಹರಾಮಿಗಳು, ಚೆನ್ನ ತಗೋಗುವಂತ ನೀಚ ನನ್ನ ಮಕ್ಕಳು ವಿಧಾನಸೌಧದಾಗ ಪಾಕಿಸ್ತಾನದ ಬರುವ ಘೋಷಣೆ ಕೊಡ್ತಾರೆ. ಇವೆಲ್ಲ ಚಿಂತನೆ ಮಾಡಬೇಕು. ಇವೇನು ಅಭ್ಯರ್ಥಿ ಬಂದಲ್ಲ, ಇವ ಬಂದ್ರೆ ಇಲ್ಲಿ ಪಾಕಿಸ್ತಾನದಿಂದ ಅನ್ಸೇ ಬಿಡ್ತಾನೆ. ಇವ ಅಟ್ಟ ಹಗರಲ್ಲಿ ಗಿರಗಿ ರಾಮ ಮಂದಿರ ಬೇಡ, ರಾಮ ರಾಜ್ಯ ಬೇಕು. ಅರೆ ವಾ, ಇದೆಲ್ಲ ಕೆಲವೊಂದು ರಿಟೈರ್ಡ್ ಪ್ರೆಸ್ನವ್ರು ಕರ್ಕೊಂಡ ಎಲ್ಲ ಭಾಷಣ ಕನ್ನಡಿ ಮುಂದೆ ಮಾತಾಡ್ಲಿಕ್ಕೆ ಸಾಹಿತ್ಯ ಅವನು ಕನ್ನಡಿ ಮುಂದೆ ಭಾಷಣ ಮಾಡ್ತಿದ್ದ. ಇವತ್ತಿನ ದಿವಸ ಪ್ರಾಯಶಃ ಅಲ್ಲೆಲ್ಲ ಪೊಲೀಸ್ ಬಂದಾನ, ಬಿಜಾಪುರದಿಂದ ಸ್ವಚ್ಛ ಅಲ್ಲೇನೂ ಇಲ್ಲ. ಈ ಬಾಗಲಕೋಟೆ ಚಿಕ್ಕಣ ಅಂತ ತಗೊಳ್ತೈತೆ. ಇಲ್ಲಿ ನಮ್ಮ ಬೆಳೂರು ರಾಜ್ಯ ಅವರ ಅವತಾರ ಪುರುಷ ಚರಂತಿ ಮಠ ದೊಡ್ಡ ಹುಡುಗುಂಟಿಯವ್ರು ಚಲೋ ಚಲೋ ಸಕ್ರೆ ಕಾರ್ಖಾನೆ ಮಾಡ್ಯಾರ. DCC ಬ್ಯಾಂಕ್ ಐತಿ, ಇದ್ರ ಬೆಣ್ಣಿ ಹೊಡಿಲಕ್ ಬರ್ಲಾಕತ್ತಾನವ. ಇಲ್ಲಿ APMC ಐತಿಲ್ಲ, ಇಲ್ಲಿ ನಿಮ್ಮ ಬಜಾರ್ನಾಗ ನಮ್ಮ ಬಿಜಾಪುರ್ನಾಗ ಏನ್ ಮಾಡ್ಯಾಂಗ ಕೊಡ್ತೈತೆ ಮೊನ್ನೆ. ಪಾಪ 4-5 ಕೂಡ ಇರ್ತಾವ ವ್ಯಾಪಾರಸ್ಥರು. ಇವತ್ತಟ್ಟು ವ್ಯಾಪಾರ ಹೆಚ್ಚಿಲ್ಲ. ಅವ್ರು ಏನ್ ಮಾಡ್ತಾರ, ಒಂದು ತಮ್ಮ ಹತ್ತಿಗೆ ಕುಸುಬಿಗೆ ಸುರುಪಾನಕ್ಕೊಂದು ಗೋಡನ್ ಇಟ್ಕೊಂಡು 2-3 ರೂಪಾಯಿ ಬಿಟ್ಟು ಅವ್ರಿಗೆ ಸಿಮೆಂಟ್ ಅವ್ರು ಏನೋ ಕೊಟ್ಟು ಜೀವನ ಮಾಡ್ಲಕತ್ತಾರೆ. ಯಾಕಂದ್ರೆ ಒಂದು ವರ್ಷಕ್ಕೆ 1.5 ಲಕ್ಷ ರೂಪಾಯಿ ಟ್ಯಾಕ್ಸ್ ಐತಿ. ಪಾಪ ಒಂದು 25-30 ಸಾವಿರ ರೂಪಾಯಿ ತಿಂಗಳ ಬರಂಗ್ ಮಾಡ್ಕೊಂಡ್ರೆ ಮೊನ್ನೆ ಎಲ್ಲರಿಗೂ ನೋಟಿಸ್ ಕೊಟ್ಟು ನೀವೆಲ್ಲ ಏನು ಬಾಡಿಗೆ ಕೊಟ್ರಿ ಎಲ್ಲ ಖಾಲಿ ಮಾಡಬೇಕು, ಖಾಲಿ ಮಾಡಿದ್ರೆ ನಿಮ್ಮ APMC ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳಿ ಎಬ್ಬಿಸ್ಯಾನ ಒಂದೊಂದು ಅಂಗಡಿಗೆ ಆಡ್ಬೋದು. ಇಲ್ಲಿ APMC ಅವ್ರು ಏನಾರು ಹಲಕಿಸೋದು ಹೋದ್ರಿ ನಿಮ್ಗೆ ಇಡ್ತಾನೆ ಗುಣಿ. ಹಾ, ಈ ಕಡೆ ಗಿರೇಕಿಲ್ಲವು. ಈ ಸಕ್ರಿ ಫ್ಯಾಕ್ಟ್ರಿಗಳು ಫಿಕ್ಸ್ ಮಾಡ್ಯಾನ. 2,500 ಟನ್ ಇದ್ರೆ 50 लाख, 5,000 ಟನ್ ಕ್ರಷಿಂಗ್ ಇದ್ರೆ 1 करोड़, 10,000 ಟನ್ ಇದ್ರೆ 2 करोड़. 120 ಫ್ಯಾಕ್ಟ್ರಿ ಹೋದ ನಮ್ಮ ರಾಜ್ಯದಾಗ 120 करोड़ ತಂದ. 25 करोड़ ಅಲ್ಲಿ ಬಂದ ಕಡೆ DK ಶಿವಕುಮಾರ್ ಬ್ರದರ್ಸ್ ಅಂದ್ರೆ ಇವರೇ. ಉತ್ತರ ಕನ್ನಡದ DK ಶಿವಕುಮಾರ ಇಲ್ಲೇನೋ ಅವ್ರು ಪಾಪ ಶಿವಕುಮಾರ್ದೊಂದು ಮೆಚ್ಚಬೇಕು. ಅವ್ರು ಒಂದೇ ಪಾರ್ಟಿ ಆಗದ ಅಣ್ಣ ತಮ್ಮ. ಇಲ್ಲಿ ಅಪ್ಪ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ, ಮಗ ಒಂದು ಪಾರ್ಟಿ, ಏನ್ ನಾಟಕ ಕಮ್ಮಿ ಜಾತ್ಯಾತೀತಂತಾಗಿಲ್ಲ. ಅದು ಡಿಮಾಂಡ್ ಕಡಿಮೆ. ಮತ್ತೇನ ಕುಮಾರಸ್ವಾಮಿ ಡಿಮಾಂಡ್ ಆಯ್ತಂದ್ರೆ ಮತ್ತೆ ಅಲ್ಲಿ ಒಬ್ಬ ಹೋಗ್ತಾನೆ. ನಮ್ಮ ಸಹೋದರನ ತೀವ್ರ ಇದಕ್ಕೆ ನಾನು ಧಿಕ್ಕರಿಸಿ ಜಾತ್ಯಾತೀತ ಕೊಡ್ರಿ. ಈಗ ಅವ್ರ ಅಪ್ಪ ಬಂದು ಕಾಂಗ್ರೆಸ್ ಮಾಡ್ತಾರೆ, ಅಲ್ಲಿ ಮಗ ಮನೆ ವಿಜೇಂದ್ರ ಗೌಡ ಕೂಡಿ BJP ಸೇರಿ ನಾವು BJP ರಾತ್ರಿ ಇದ್ರೆ ಇಲ್ಲಿ ಬಂದು ಕಾಂಗ್ರೆಸ್ ಮತ್ತೆ ಇಂಥವ್ರು ನಮ್ಗೆ ಓಟ್ ಹಾಕ್ತೀರ. ರೊಕ್ಕ ಮಾತ್ರ ಭಾಳ ಬರ್ತದ, ಶಿಸ್ತಾಗೆ ತಗೋರಿ. ಫುಲ್ ಐತೆ ನೀವು ರಾತ್ರಿ ಫುಲ್ ಆಗ ಮುಂಜಾನೆ ಅಂತ ಟ್ರೇನರ್ಸ್ ಬಿಡಿ. ರೊಕ್ಕ ಬಿಡಬೇಡ್ರಿ. ರೊಕ್ಕ ಯಾಕಂದ್ರೆ ಬರೀ ಸಕ್ರಿ ಫ್ಯಾಕ್ಟ್ರಿ 120 ಕೋಟಿ ಆಯ್ತು. 100 ಕೋಟಿ ಬೀಳ್ತದೆ ಇಲ್ಲಿ. ನೋಟ ಕಾಂಗ್ರೆಸ್ ಓಟ ಗಟ್ಟಿಗೆ. ನೀವು ಹಿಂಗ ಮಾಡಲಿಲ್ಲ ಅಂದ್ರ ಅವನ ಮನೆ ಮುಂದೆ ಅವ್ನು ಒಂದೇ ಕುಡ್ತಿರ್ತದ. ಬೇಕಾದಂತ ಗೌಡ ಇರಲಿ, ಸುಬೇದಾರ ಇರಲಿ, ಅವ್ನು ನಿತ್ಯ ಮಾತಾಡತ್ತಾರೆ. ಸಾಹೇಬ್ರು ಅನ್ಬೇಕು. ನಾವೆಲ್ಲ ಬಿಜಾಪುರ್ನಾಗ ನಮ್ಮಲ್ಲಿ ನಡೀತಿದ್ದ ಕಿರಿಕಿ ಕಡಿಮೆ ಅಂತ ಹೊಡ್ಕೊಂಡು. ಯಾಕಂದ್ರ ಪಾಪ ಹುಲ್ಲಪ್ಪ ಮೇಟಿಯವರು ವಯಸ್ಸಾಗಿ KT ಪಾಟೀಲ್ ಅವಾಗ ಹೇಳಕತ್ತಾರ. ಸರ್ನಾಯಕರನ್ನ ಮುಗಿಸ್ಬಿಟ್ಟು ಒಂದೆರಡು ಜೋಡಿ ಆಗ್ಯಾವ ಇಲ್ಲಿ. ಇವರು ಪಂಚಮ ಸಾಲ ಯಾರು ಅಂತ ಕೆಲವೊಂದು ಪಂಚಮ ಸಾಲ ಹಿಡ್ಕೊಂಡು ಕರ್ಕೊಂಡು ಬಂದಾರೆ.
ನಾ ಕೇಳ್ತೀನಿ ಶಿವಾನಂದ ಪಾಟೀಲ್ ದೇವರಾಣಿ ಮಾಡಿ ಹೇಳ ಹೋರಾಟಕ್ಕೆ ಬಂದಿದ್ದ ನೀ ದೇವರಾಣಿ ಮಾಡಿ ಹೇಳು ಹೋಗ್ಬೇಕಲ್ಲ ನಿನಗ ನಿನ್ನ ಕಾಣಿಕೆ ಪಂಚಮಸಾಲಿ ಸಮಾಜಕ್ಕೆ ಏನೈತಿ ಪಂಚಮಸಾಲನ್ನು ರೊಕ್ಕ ಕೊಟ್ಟು ಖರೀದಿ ಮಾಡ್ತೀಯ ಯಾರು ನೋಡ್ರಿ ಕೂಡಲ ಸಂಗಮ ಸ್ವಾಮಿಗಳು ನಾನು ಹೇಳುತ್ತೇನೆ ಯಾವ ಪಂಚಮಸಾಲ ಯಾರಿಗೂ